ಡಾಕ್ಟರ್, ಇನ್ನು ಡೆಲಿವರಿ ನಂತರದಲ್ಲಿ ಹೆಣ್ಣಿನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಂದ್ರೆ ದೇಹ ಊದ್ಕೊಳ್ಳೋದಾಗಿರ್ಬೋದು, ಅಥವಾ ಆಕೆಗೆ ಬೊಜ್ಜು ಹೊಟ್ಟೆ ಮತ್ತೆ ತೊಡೆ ಭಾಗದಲ್ಲಿ ಜಾಸ್ತಿ ಶೇಖರಣೆ ಆಗುವಂಥದ್ದಾಗಿರ್ಬೋದು. ತುಂಬಾ ಡಿಸ್ಟರ್ಬ್ ಆಗ್ತಾ ಕೂಡ ಹೋಗ್ತಾರೆ ಮಗು ಆದ ನಂತರದ ಕೆಲ ದಿನಗಳಲ್ಲಿ. ಹೌದು. ಆದರೆ ಈ ಎಲ್ಲ ಕೆಲವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ತೂಕ ಜಾಸ್ತಿ ಆಗಿರುತ್ತೆ, ನೀವು ಹೇಳ್ದಂಗೆ ಕೊಬ್ಬಿನಂಶ ಶೇಖರಣೆ ಆಗಿರುತ್ತೆ. ಸೊ ಇದೆಲ್ಲ ಸಹಜವಾಗಿ ಆಗುತ್ತೆ. ಆದರೆ ಡೆಲಿವರಿಯ ನಂತರ ಒಂದು 6 ವಾರದಲ್ಲಿ ದೇಹ ಸಹಜ ಸ್ಥಿತಿಗೆ ಬರುತ್ತೆ. ಅಂದರೆ ಇನ್ವಲ್ಯೂಷನ್ ಅಂತ ಹೇಳ್ತೀವಿ. ಈಗ ಗರ್ಭಕೋಶ ದೊಡ್ಡದಾಗಿರೋದು, ಅದು ಡೆಲಿವರಿ ಆದ ತಕ್ಷಣ ಹೊಕ್ಕಳದ ತನಕ ಲೆವೆಲ್ನಲ್ಲಿ ಬಂದು ಇಳಿಯುತ್ತೆ. ಅಲ್ಲಿಂದ ಮುಂದೆ ಕಿಬ್ಬೊಟ್ಟೆಗೆ ಹೋಗೋ ಥರ ನಿಧಾನವಾಗಿ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಇತರೆ ದೇಹದಲ್ಲಿ ಇದನ್ನು ಬದಲಾವಣೆಗಳಾಗಿರೋದಾಗಿರ್ಬೋದು, ಕೆಲವು ಗಾಯಗಳು, ಸ್ಟಿಚಸ್ಸು ಅದೆಲ್ಲ ಹೀಲ್ ಆಗೋದಕ್ಕೆ, ಇದೆಲ್ಲ ಆಗೋದಕ್ಕೆ ಒಂದು 6 ವಾರ ಅಂತ ಇದೆ. ನೀವೆಷ್ಟೋ ಎಲ್ಲ ನಾವು ಯಾವುದೇ ಒಂದು ಜನರಲ್ಲಿ ನಾವು ನೋಡಿದರೂ ಕೂಡ 40 ಡೇಸ್ 42 ಡೇಸ್ ಅಂತ ಹೇಳಿಬಿಟ್ಟು ಅವರು ಒಂದು ರೀತಿಯಾಗಿ ಆಚರಣೆ ಮಾಡೋದು ನೋಡ್ತೀವಿ. ಇದು ಸೈಂಟಿಫಿಕಲಿ ನೋಡಿದಾಗ ಅದು ಕೂಡ ಒಂದು 6 ವೀಕ್ಸ್ ಜನರಲ್ ಇನ್ವಲ್ಯೂಷನ್ನು ನಾರ್ಮಲ್ ಸ್ಥಿತಿಗೆ ಬರ್ತಾ ಇದ್ದಾಳೆ ಅನ್ನೋ ಸ್ಥಿತಿಗೋಸ್ಕರ ಅದನ್ನು ನಾವು ನೋಡ್ತೀವಿ. ಎಷ್ಟೋ ಜನರಲ್ಲಿ ಇದನ್ನು ಇವಾಗಲೂ ಮಾಡ್ತಾರೆ. 40 ಡೇಸ್ ಆಯಿತು ಡೆಲಿವರಿ ಆಗಿ, ಅದನ್ನು ಒಂದು ಆಚರಣೆ ಮಾಡೋ ರೀತಿನಲ್ಲೇ ಕೆಲವು ಕಡೆ ಮಾಡ್ತಾರೆ ಅದನ್ನು.